ಬೆಂಗಳೂರಿನಲ್ಲಿ ಬ್ಯಾಟ್ನಿಂದ ಹೊಡೆದು ಪಿಜಿ ಮಾಲೀಕನನ್ನ ಕೊಲೆ ಮಾಡಲಾಗಿದೆ. ಇಲ್ಲೂ ಅದೇ ಕರ್ಮ. ಬುದ್ಧಿವಾದ ಹೇಳಿದ್ದಕ್ಕೇನೆ ಪಿಜಿ ಮಾಲೀಕನ ಮರ್ಡರ್. ಡ್ರಿಂಕ್ಸ್ ಮಾಡಬೇಡ ಅಂದಿದ್ದಕ್ಕೆ ಬ್ಯಾಟ್ನಿಂದ ಹೊಡೆದು ಪಿಜಿ ಮಾಲೀಕನನ್ನ ಹತ್ಯೆ ಮಾಡಲಾಗಿದೆ. ರಾಮಮೂರ್ತಿ ನಗರ OMBR ಲೇಔಟ್ನಲ್ಲಿ ಆಗಿರುವಂತಹ ಘಟನೆ. 41 ವರ್ಷದ ಮಾಧವ ಕೊಲೆಯಾದ ವ್ಯಕ್ತಿ. CMR ಕಾಲೇಜು ಮುಂಭಾಗ ಪಿಜಿ ನಡೆಸ್ತಾ ಇದ್ರು ಮಾಧವ. ನಿನ್ನೆ ರಾತ್ರಿ ಪಿಜಿ ಮುಂದೆ ಡ್ರಿಂಕ್ಸ್ ಮಾಡ್ತಾ ಇದ್ರಂತೆ ಇಬ್ಬರು ಯುವಕರು. ಇಲ್ಲಿ ಡ್ರಿಂಕ್ಸ್ ಮಾಡಬೇಡಿ ಅಂತ ಹೇಳಿ ಹೋಗಿದ್ದಾರೆ. ಅಷ್ಟಕ್ಕೆ ಕೋಪಗೊಂಡಂತಹ ಯುವಕರು ಬ್ಯಾಟ್ನಿಂದ ಹೊಡೆದು ಆತನನ್ನ ಹತ್ಯೆ ಮಾಡಿದ್ದಾರೆ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿಕಾಸ್. ವಿಕಾಸ್, ಎಷ್ಟೊತ್ತಿಗೆ ಆದಂತಹ ಘಟನೆ ಇದು? ಈಗಿನ ಒಂದು ಸಂದರ್ಭದಲ್ಲಿ ಅಥವಾ ಕಾಲದಲ್ಲಿ ಈ ಯುವಕರಿಗೆ ಬುದ್ಧಿ ಹೇಳೋದೇ ಬಹಳ ಕಷ್ಟ ಆಗ್ಬಿಟ್ಟಿದ್ಯಾ ಅಂತ? ಬುದ್ಧಿ ಹೇಳಿದ್ರೆ ಹಿಂಗೆ ಹೊಡೆದು ಸಾಯಿಸ್ತೀವಿ ಅಂತ ನಿರ್ಧರಿಸ್ಬಿಟ್ಟಿದ್ದಾರೆ, ಹೇಗೆ ಕತೆ ಅಂತ? ನಿಜಕ್ಕೂ ಮಧುಶ್ರೀ, ಬೆಂಗಳೂರಿನಲ್ಲಿ ಖಾಲಿ ತಮ್ಮ ಪಿಜಿ ಎದುರುಗಡೆ ಡ್ರಿಂಕ್ಸ್ ಮಾಡ್ತಾ ಇದ್ರು. ಕುಡಿಬೇಡಿ ಅಂತ ಹೇಳಿ ಬುದ್ಧಿ ಹೇಳಿದ್ದಕ್ಕೆ ಬ್ಯಾಟ್ ನಿಂದ ಹೊಡೆದು ಕೊಲೆ ಮಾಡಿರುವಂತದ್ದು. ಇದು ರಾಮಮೂರ್ತಿ ನಗರದಲ್ಲಿರ್ತಕ್ಕಂಥ OMR ಲೇಔಟ್ ನ ಮುಂಭಾಗದಲ್ಲಿ ಒಂದು CMR ಕಾಲೇಜ್ ಏನಿದೆ ಅದ್ರ ಪಕ್ಕದಲ್ಲಿ ಇರ್ತಕ್ಕಂಥ ಪಿಜಿ ಮಾಲೀಕ ಮಾಧವ ಏನಿದ್ದಾರೆ, ನಿನ್ನೆ ರಾತ್ರಿ ಹೊರಗಡೆ ಬರುವಂತ ಸಂದರ್ಭದಲ್ಲಿ ಕುಡಿದು ಇಬ್ರು ಯುವಕರು ಜೋರಾಗಿ ಗಲಾಟೆ ಮಾಡ್ತಾ ಇರ್ತಾರೆ. ನಮ್ಮ ಪಿಜಿ ಎದುರುಗಡೆ ಕುಡಿಬೇಡಿ, ಆಚೆ ಹೋಗಿ ಅಂತ ಹೇಳಿದ್ದಕ್ಕೆ ಮಾಧವ್ ಅವರಿಗೆ ಹೊಡಿತಾರೆ. ಸೊ ಆ ಹಿನ್ನೆಲೆಯಲ್ಲಿ ಏನು ಪಿಜಿ ಒಳಗಡೆ ಹೋಗ್ಬಿಟ್ಟು ಬ್ಯಾಟ್ ತಗೊಬಂದು ಇವ್ರ ಮೇಲೆ ಹಲ್ಲೆ ಮಾಡೋದಕ್ಕೆ ಮುಂದಾದ ತಕ್ಷಣ ಅವರ ಕೈಯಿಂದ ಬ್ಯಾಟ್ ಅನ್ನ ಕಸಿದಂತ ಇಬ್ಬರು ಏನು ಮಾಧವ್ ಮೇಲೆ ಹಲ್ಲೆಯನ್ನು ನಡೆಸಿ ತಲೆಗೆ ಬಲವಾದಂತ ಏಟು ಬಿದ್ದ ಕಾರಣ ಮಾಧವ್ ಸ್ಥಳದಲ್ಲೇ ಸಾವನ್ನಪ್ಪಿದ್ರು. ಸೊ ಸದ್ಯ ಏನು ಕೊಲೆ ಸಂಬಂಧಪಟ್ಟಂತೆ ಕಮ್ಮನಹಳ್ಳಿಯ ಡಾನ್ ಬೈಟ್ಸ್ ಅಂತಕ್ಕಂಥವನು ಮತ್ತು ಜೀವನಹಳ್ಳಿಯ ರಾಕೇಶ್ ಅಂತಕ್ಕಂಥ ಇಬ್ಬರು ಆರೋಪಿಗಳನ್ನ ಬಂಧಿಸಿ ರಾಮಮೂರ್ತಿ ನಗರ ಪೊಲೀಸರು ಈಗ ವಿಚಾರಣೆ ನಡೆಸ್ತಾ ಇದ್ದಾರೆ. ಈ ಒಂದು ಪಿಜಿ ಮತ್ತು ಕಾಲೇಜ್ ಇರುವಂತ ಸ್ಥಳದಲ್ಲೇ ಒಂದು ಬಾರ್ ಕೂಡ ಅಲ್ಲೇ ಹತ್ತಿರದಲ್ಲೇ ಇದೆ. ಪ್ರತಿನಿತ್ಯ ಇದೇ ರೀತಿಯಾದಂತಹ ಕಿರಿಕಿರಿಗಳು ಅವರಿಗೆ ಉಂಟಾಗ್ತಾ ಇತ್ತು. ಸೊ ಹಾಗಾಗಿನೇ ನಿನ್ನೆ ಕೂಡ ಅವರು ಬಂದು ಈ ರೀತಿಯಾಗಿ ಬುದ್ಧಿವಾದ ಹೇಳಿದ್ದಕ್ಕೆ ಅಥವಾ ಇಲ್ಲಿ ಕುಡಿಬೇಡಿ ಅಂದಿದ್ದಕ್ಕೇನೆ ಇಷ್ಟು ಚಿಕ್ಕ ವಿಚಾರಕ್ಕೇನೆ ಆ ಪಿಜಿ ಮಾಲೀಕನನ್ನ ಆ ಬ್ಯಾಟ್ ನಿಂದ ಹೊಡೆದು ಕೊಲೆ ಮಾಡಿರುವಂತದ್ದು. ಮಧುಶ್ರೀ, ಧನ್ಯವಾದ ವಿಕಾಸ್ ತಮ್ಮ ಮಾಹಿತಿಗಾಗಿ.